ಬಳ್ಳಾರಿ ಜಿಲ್ಲೆಯಲ್ಲಿ ರಾತ್ರಿ ಇಡೀ ಸುರಿದಂತಹ ಧಾರಾಕಾರ ಮಳೆ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇಡೀ ರಾತ್ರಿ ಎಡೆಬಿಡದೆ ಮಳೆಯಾಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆಗಳ ಜೊತೆಗೆ ಹಳ್ಳ ಕೊಳ್ಳಗಳು ಕೂಡ ಉಕ್ಕಿ ಹರಿತಾ ಇವೆ. ಸಂಡೂರಿನ ಮೈನಿಂಗ್ ಏರಿಯಾದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನಲ್ಲೇ ನೂರಾರು ಲಾರಿಗಳು ಭಾಗಶಃ ಮುಳುಗಿ ಹೋಗಿವೆ. ಗಣಿ ಲಾರಿಗಳು ಮಳೆಯಿಂದಾಗಿ ರಾತ್ರಿ ಇಡೀ ಲಾರಿ ಡ್ರೈವರ್ಗಳು ಕೂಡ ಪರದಾಡಿದ್ದಾರೆ. ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಮಳೆ ಅವಾಂತರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಸಂಕಷ್ಟ ಎದುರಾಗಿದೆ. ಲಾರಿಗಳು ಯಾವ ಪರಿ ನಿಂತಿವೆ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು ನೀವು. ಎಲ್ಲಾ ಲಾರಿಗಳು ಕೂಡ ಮಳೆ ನೀರಿನಲ್ಲಿ ಮುಳುಗಿ ಹೋಗಿವೆ. ಹಳ್ಳ ಕೊಳ್ಳಗಳು ಮತ್ತೊಂದು ಕಡೆ ತುಂಬಿ ಹರಿತಾ ಇವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸಂಡೂರಿನ ಮೈನಿಂಗ್ ಏರಿಯಾದಲ್ಲಿ ಮಳೆಯಿಂದ ಏನು ಅವಾಂತರ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗಣಿ ಲಾರಿಗಳು ಭಾಗಶಃ ಮುಳುಗಿ ಹೋಗಿವೆ, ಅರ್ಧಕ್ಕರ್ಧ. ಇದರಿಂದಾಗಿ ಲಾರಿ ಡ್ರೈವರ್ಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ತಾಂತ್ರಿಕವಾಗಿ ಒಂದಷ್ಟು ದೋಷಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಅದೆಲ್ಲವನ್ನ ಕೂಡ ಸರಿಪಡಿಸಿಕೊಂಡು ಮುಂದೆ ಕೆಲಸವನ್ನ ಮಾಡಬೇಕಾದಂತಹ ಅನಿವಾರ್ಯತೆ. ಲಾರಿ ಒಳಗಡೆನೂ ಕೂಡ ನೀರು ನಿಂತಿದೆ, ಗಮನಿಸ್ತಾ ಇರಬಹುದು ನೀವು. ಅಂದ್ರೆ ಊಹೆ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅಂತ ಹೇಳಿ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ವರುಣ ಆರ್ಭಟಿಸ್ತಾ ಇರುವುದರಿಂದ ಸಾಕಷ್ಟು ಅವಾಂತರಗಳು, ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆ ಗಮನಿಸ್ತಾ ಇರಬಹುದು ಅಂಡರ್ ಪಾಸ್ ಯಾವ ರೀತಿಯಾಗಿ ಮಳೆ ನೀರಿನಿಂದ ತುಂಬಿ ಹೋಗಿದೆ ಅಂತ ಹೇಳಿ. ಸಂಡೂರು ಓಡಾಡೋಕ್ಕಾಗೋದಿಲ್ಲ, ವಾಹನಗಳು ಹೋದ್ರಂತೂ ಮುಗ್ದೇ ಹೋಯ್ತು ಕಥೆ. ಆ ಪ್ರಮಾಣದಲ್ಲಿ ನೀರು ನಿಂತಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಗೋಳು. ಬೈಕ್ ಯಾವ ರೀತಿಯಾಗಿ ಓಡಿಸ್ಕೊಂಡು ಚಾಲಕ ಹೋಗ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ, ರಾತ್ರಿ ಸುರಿದಂತಹ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಬಳ್ಳಾರಿ ಜಿಲ್ಲೆಯಾದ್ಯಂತ? ಖಂಡಿತ ಮಧುಶ್ರೀ, ಕಳೆದ ರಾತ್ರಿ ಸುರಿತಕ್ಕಂಥ ಭಾರಿ ಮಳೆ ಪ್ರಮಾಣದಿಂದಾಗಿ ಗಣಿನಾಡಿನಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಮಳೆಯಿಂದಾಗಿ ಗಣಿ ಭಾಗದಲ್ಲಿ ಅಂದರೆ ಕುಮಾರಸ್ವಾಮಿ ಟೆಂಪಲ್ ವ್ಯಾಪ್ತಿಯ ಗಣಿ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರೋದಾಗಿ ಅಲ್ಲಿ ನೂರಾರು ಮೈನಿಂಗ್ ಲಾರಿಗಳಿದ್ದಾವೆ. ಆ ಮೈನಿಂಗ್ ಲಾರಿಗಳಿರ್ತಕ್ಕಂತಹ ಸ್ಥಳಗಳಿಗೆ ಗುಡ್ಡಗಳಿಂದ ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬಂದಿರುವಂಥದ್ದು. ಹೀಗಾಗಿ ನೀರು ಹರಿದ ಪ್ರಮಾಣಕ್ಕಾಗಿ ಸುಮಾರು ಅಲ್ಲಿ ನಿಂತಿರತಕ್ಕಂಥ ಲಾರಿಗಳಿಗೆ ಭಾಗಶಃ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಅದರಲ್ಲಿ ಕೂಡ ಲಾರಿ ಇಂಜನ್ಗಳಿಗೆ ನೀರು ನುಗ್ಗಿ ಲಾರಿ ಕೂಡ ಈಗ ಇಂಜನ್ ಸೀಸ್ ಆಗುವಂಥ ಪರಿಸ್ಥಿತಿ ಇತ್ತು. ಈಗ ಜೊತೆಗೆ ಬಳ್ಳಾರಿಯ ಸಂಡೂರು ಭಾಗ ಅಂದರೆ ಬಳ್ಳಾರಿಯ ಗಾಂಧಿನಗರ ಭಾಗದಲ್ಲೂ ಕೂಡ ತಾವು ಗಮನಿಸ್ಬೋದು. ಇದು ಬಳ್ಳಾರಿಯ ಗಾಂಧಿನಗರ ಭಾಗದಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್. ಇದು ಈ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕೂಡ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಆದರೆ ಇಲ್ಲಿ ಕೂಡ ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು, ಅಂದರೆ ಆಳೆತ್ತರ ಪ್ರಮಾಣದಲ್ಲಿ ನೀರು ನಿಂತಿರುವುದು. ಹೀಗಾಗಿ ಯಾವುದೇ ವಾಹನಗಳು ಈ ಕಡೆಯಿಂದ ಆ ಕಡೆ ಅಂದರೆ ಆ ಭಾಗದ ಕಡೆ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇದು ಪ್ರಮುಖವಾಗಿ ಇದು ಸಿಟಿಗೆ ಅಂದರೆ ಬಳ್ಳಾರಿ ಸಿಟಿಗೆ ಸಂಪರ್ಕ ಕೊಡುವಂತಹ ರಸ್ತೆ ಆಗಿದೆ. ನಿತ್ಯವೂ ಕೂಡ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತವೆ. ತಾವು ಆಗಲೇ ವಿಜುವಲ್ಸ್ಗಳಲ್ಲಿ ಕೂಡ ಗಮನಿಸಬಹುದು. ಅಂದರೆ ಒಬ್ಬ ಬೈಕ್ ಸವಾರ ಕೂಡ ಇದರಲ್ಲಿ ಹೋಗುವಂಥ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಆತನ ಬೈಕ್ ಇಂಜನ್ ಕೂಡ ಸಂಪೂರ್ಣವಾಗಿ ಸೀಸ್ ಆಗಿತ್ತು. ಅಂದರೆ ನೀರಿಂದ ಹೊರ ಬಂದ ಬಳಿಕ ಬೈಕನ್ನು ಪ್ರಾರಂಭ ಮಾಡಿ ಅಂದರೆ ಸ್ಟಾರ್ಟ್ ಮಾಡಿ ಕೂಡ ಆತ ಪ್ರಯತ್ನ ಪಟ್ಟರು ಕೂಡ ಆ ವಾಹನ ಕೂಡ ಅಂದರೆ ಪ್ರಾರಂಭ ಆಗಲಿಲ್ಲ, ಅದು ಸ್ಟಾರ್ಟ್ ಆಗಲಿಲ್ಲ. ಅಂದರೆ ಸಂಪೂರ್ಣವಾಗಿ ಇಂಜನ್ ಕೂಡ ಸೀಸ್ ಆಗಿರುವಂಥದ್ದು. ಇದು ಬಳ್ಳಾರಿ ಭಾಗ ಮಾತ್ರವಲ್ಲ, ಸಿರುಗುಪ್ಪ ಆಗಿರ್ಬೋದು, ಕಂಪ್ಲಿ ಆಗಿರ್ಬೋದು, ಕುರುಗೋಡು ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರುವಂಥದ್ದು. ಜೊತೆಗೆ ವಿಜಯನಗರ ಜಿಲ್ಲೆಯ ಹಂಪಿ, ಹೊಸಪೇಟೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಅಂದರೆ ಗಡಿನಾಡು ಬಳ್ಳಾರಿಯಲ್ಲಿ ಕಳೆದ ರಾತ್ರಿ ಸುರಿತಕ್ಕಂಥ ಭಾರಿ ಮಳೆ ಪ್ರಮಾಣದಿಂದಾಗಿ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈಗ ಬೆಳಗಿನ ವಾತಾವರಣ ನೋಡಿದ್ರೆ ಕೊಂಚ ಮಟ್ಟಿಗೆ ಮಳೆ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ನೀರಿನ ಹರಿವು ಕೂಡ ಕೊಂಚ ಮಟ್ಟಿಗೆ ಇಳಿಕೆ ಆಗ್ತಾ ಇದೆ. ಮತ್ತು ಸಂಡೂರಲ್ಲಿ ಕೂಡ ಈಗ ಲಾರಿಗಳು ಏನು ನಿಂತ್ಕೊಂಡಿದ್ವಲ್ಲ ಅಲ್ಲಿ ನೀರೇನು ಮುಳುಗಡೆ ಆಗಿತ್ತಲ್ಲ, ಈಗ ಕೊಂಚ ಪ್ರಮಾಣದ ನೀರು ಕೂಡ ಕಡಿಮೆ ಆಗಿದೆ. ಲಾರಿ ಕೂಡ ಸರಾಗವಾಗಿ ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಟಿವಿ ನನಗೆ ಲಭ್ಯ ಆಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.